ಬಡ್ಜೆಟ್ ಇವತ್ತಿನ ಟ್ರೆಂಡ್ಗೆ ಸಿನಿಮಾ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಇವತ್ತಿನ ರಿಟರ್ನ್ಸ್ ನಮಗೇನೋ ಗೊತ್ತು ಸಿನಿಮಾಲಿ. ಸೊ ಇವತ್ತಿನ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಮ್ಯೂಸಿಕ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಯಾವುದನ್ನು ಅಷ್ಟು ಸುಲಭ ಅಲ್ಲ ಇವತ್ತು ಮಾಡೋದು. ಒಂದು ಈ ಥರ ಸಿನಿಮಾ, ಪೇಟ್ರಿಯಾಟಿಕ್ ಸಿನಿಮಾ ಅಂದರೆ ಒಂದು ಕನಸು ಅನ್ಕೊಬೇಕು ಇವತ್ತು. ಬಟ್ ನಾವು ಜನರಲ್ ಆಗಿ ದಿನನಿತ್ಯ ನಾವು ಕೇಳ್ತಾ ಇದ್ದು ಮಹಾತ್ಮ ಗಾಂಧಿ ಅವ್ರ ಹೆಸರು ಗೊತ್ತು, ನಮಗೆ ನೆಹರು ಅವ್ರ ಹೆಸರು ಗೊತ್ತು, ಸುಭಾಷ್ ಚಂದ್ರ ಬೋಸ್ ಅವ್ರ ಹೆಸರು ಗೊತ್ತು. ಆದರೆ ನೀರಾ ಆರ್ಯ ಅಂದರೆ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ನಾವು ಇವತ್ತು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ನೀರಾ ಆರ್ಯ ಬಗ್ಗೆ ಸಿನಿಮಾ ಮಾಡ್ತಾ ಇದ್ರೆ ಯಾರು ನೀರಾ ಆರ್ಯ ಅಂತ. ಸೊ ಇದು ನಮ್ಮ ವಿಪರ್ಯಾಸ. ಯಾಕೆಂದ್ರೆ ಒಂದು ಮಹಿಳೆ ದೇಶಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿ ಕೊನೆಗೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಆ ಹೆಣ ಎತ್ತಕ್ಕೂ ಯಾರು ಇರಲಿಲ್ಲ ಅವ್ರದ್ದು. ಸೊ ಇದರದೊಂದು ವಿಪರ್ಯಾಸ. ಮತ್ತೆ ಈ ಕತೆ ನಮ್ಗೆ ಎಲ್ಲರಿಗೂ ತಲುಪಿಸ್ಲೇಬೇಕು ಅನ್ನೋ ಒಂದು ಹಂಬಲಕ್ಕಾಗಿ ತುಂಬಾನೇ ರಿಸರ್ಚ್. ಯಾಕೆಂದ್ರೆ ನೀರಾ ಆರ್ಯ ಕತೆ ಸಿಗೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಮ್ಗೆ ಇವಾಗ ಗೂಗಲ್ ಮಾಡಿದ್ರೆ ಒಂದು ಯಾವುದೋ ಒಂದು 4 ಕತೆಗಳು ಸಿಗುತ್ತೆ, ಪೇಟ್ರಿಯಾಟಿಸಮ್, ಈ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಅಂತ. ಬಟ್ ನೀರಾ ಆರ್ಯ ಅಂತ ಮಾಡಿದಾಗ ನಿಮ್ಗೆ ಒಂದು 2-3 ಪಾಯಿಂಟ್, ಅವ್ರ ಬ್ರೆಸ್ಟ್ ಕಟಿಂಗ್ ಸೀನ್ ಆಗಿರ್ಬೋದು ಅಥವಾ ಅವ್ರದ್ದು ಇನ್ನೇನು ಹೋರಾಟ ಬಿಟ್ಟರೆ ನಮ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ಪ್ರತಿ ಒಂದು ದೇಶದಲ್ಲಿ ಕೊನೆಗೂ ಹೋಗಿ ಅವ್ರ ಜೊತೆ ಯಾರ್ಯಾರು ಒಡನಾಟ ಇತ್ತು, ಯಾರ್ಯಾರು ಸಂಪರ್ಕದಲ್ಲಿದ್ರು, ಅವ್ರ ಫ್ಯಾಮಿಲಿ ಯಾರು ಅಂತ ಇದಿಷ್ಟು ರಿಸರ್ಚ್ ಮಾಡೋದಕ್ಕೆ ನನ್ನ ಪ್ರಕಾರ ಸುಮಾರು ಒಂದು 25-30 ಲಕ್ಷ ಖರ್ಚು ಮಾಡಿದಾಳು ಫ್ಲೈಟ್ ಚಾರ್ಜ್ಗೆ ಇಲ್ಲಿವರೆಗೂ. ಸೊ ಅದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಮೇಲೆ ಆ ಡಾಟ್ಸ್ನ ಕಲೆಕ್ಟ್ ಮಾಡೋದು ಈಗ ಸುಲಭ ಇಲ್ಲ. ಯಾಕೆಂದ್ರೆ ನಾವು ಹಿಂದಿಲಿ ಮಾಡಬೇಕು, ಒಂದು ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಅನ್ಕೊಂಡಾಗ ಅದಕ್ಕೊಂದು ರೈಟರ್ ಬೇಕಾಗಿತ್ತು. ಆ ರೈಟರ್ ಬಾಂಬೆಯಿಂದ ಬ್ಯಾಂಗ್ಳೂರ್ ಕಳಿಸಿ ಅವ್ರನ್ನ ತಿಂಗಳಾನ್ಗಟ್ಲೆ ಕೂತ್ಕೊಂಡು ರಿಸರ್ಚ್ ಮಾಡಿ ಒಂದೊಂದು ಬಟ್ಟೆಯಿಂದ ಹಿಡಿದು, ಒಂದೊಂದು ಕಾಸ್ಟ್ಯೂಮ್ ಇಂದ ಹಿಡಿದು, ಒಂದೊಂದು ಲುಕ್ ಇಂದ ಹಿಡಿದು. ಇವತ್ತು ನಾವು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೋಡ್ಬೋದು ಅವ್ರ ಹೋಲಿಕೆನ. ಬಟ್ ನೀವು ಪರ್ಸನಲ್ ಆಗಿ ಬೇರೆ ಸಿನಿಮಾಗಳನ್ನ ನೀವು ನೋಡಿದ್ರೆ ಶ್ರೇಯಸ್ ತಲ್ಪಡೆಯವ್ರು ಹತ್ರ ಕಾಣಲ್ಲ. ಅದು ಮೇಕಪ್ಗೆನೆ ಖರ್ಚು ಮಾಡಿ ಅವ್ರು ಮೇಕಪ್ ಹಾಕೋಬೇಕು ಅಂದ್ರೆ 2 ಅವರ್ 3 ಅವರ್ ಬೇಕಾಗಿತ್ತು ಆ ಥರ ಸುಭಾಷ್ ಚಂದ್ರ ಬೋಸ್ ಅವ್ರು ಕಾಣೋ ಥರ. ಆಮೇಲೆ ನೀರಾ ಆರ್ಯ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಇದೆ ಇಲ್ಲಿ ರೂಪಾಲ್. ಒಂದು ಇವತ್ತಿನ ಒಂದು ರಿಸರ್ಚ್ ಕ್ಯಾರೆಕ್ಟರ್, ಇನ್ನೊಂದು ಆಕ್ಚುಯಲ್ ನೀರಾ ಆರ್ಯ ಕ್ಯಾರೆಕ್ಟರ್. ಸೊ ಅದೆರಡು ಡಿಫ್ರೆನ್ಸಿಯೇಷನ್ ತೋರಿಸ್ಬೇಕು ಅಂದ್ರೆ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಅವರ್. ಯಾಕೆಂದ್ರೆ ಒಂದು ಕಡೆ ಪ್ರೊಡಕ್ಷನ್ ಫುಲ್ ಅವಳೇ ಹ್ಯಾಂಡಲ್ ಮಾಡ್ತಾ ಇದ್ರು ರೂಪ, ಇನ್ನೊಂದು ಕಡೆ ಅವರು ಈ ಸಿನಿಮಾಗೆ ಏನೇನು ಚೆನ್ನಾಗಿ ಕಾಣಬೇಕೋ ಅವಳು ಇದಾಗಿದ್ದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಕಾಸ್ಟ್ಯೂಮ್ಸ್ ಆಗಲಿ ಅದನ್ನು ಮಾಡಬೇಕಾಗಿತ್ತು. ಸೊ ಶಿ ಹಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಇಲ್ಲಿ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು, ನಾನು ಒಂದು ವುಮೆನ್ ಶೋ ಅಂತ ಹೇಳ್ಬೇಕು ಆಕ್ಚುಲಿ ರೂಪಂದು. ಸೊ